ನಮಸ್ತುಭ್ಯಂ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವರದೆ ಕಾಮರೂಪಿಣಿ ವಿದ್ಯಾರಂಭಂ ವಿದ್ಯಾರಂಭಂ ಕರಿಷ್ಯಾಮಿ ಕರಿಷ್ಯಾಮಿ ಸಿದ್ಧಿರ್ಭವತು ಸಿದ್ಧಿರ್ಭವತು ಮೇ ಸದಾ ಓಂ ಓಂ ಸರಸ್ವತಿ ದೇವಿಯೇ ಸರಸ್ವತಿ ದೇವಿಯೇ ನಮಃ. ನಮಃ. ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ. ಸ್ನೇಹಿತರೆ, ನವರಾತ್ರಿ ಹಬ್ಬದಲ್ಲಿ ನಾವು 9 ದಿನಗಳ ಕಾಲ ದುರ್ಗಾ ಮಾತೆಯನ್ನು ವಿವಿಧ ರೂಪಗಳಲ್ಲಿ ಆರಾಧನೆಯನ್ನು ಮಾಡುತ್ತೇವೆ. ಈಗಾಗಲೇ 6 ದಿನಗಳ ಪೂಜೆಯನ್ನು ಮುಕ್ತಾಯ ಮಾಡಿದ್ದೇವೆ. ಅದರಲ್ಲೂ ಕೊನೆಯ 3 ದಿನಗಳ ಕಾಲ ಶಕ್ತಿ ದೇವತೆಯನ್ನು ನಾವು ವಿಶೇಷವಾಗಿ ಪೂಜೆ ಮಾಡುತ್ತೇವೆ. ಅದೇ ರೀತಿ ಶಾಂತಮೂರ್ತಿ ಆಗಿರುವ ವಿದ್ಯಾ ದೇವತೆ ಜ್ಞಾನವಾಹಿನಿ ಶಾರದಾ ಮಾತೆಯನ್ನು ಕೂಡ ಪೂಜಿಸಲಾಗುತ್ತದೆ. ಶತ್ರುಗಳ ಸಂಹಾರಕ್ಕಾಗಿ ದುರ್ಗೆ ಅವತಾರವನ್ನೆತ್ತಿದೆರೆಗೆ ಬಂದರೆ, ಅದೇ ರೀತಿ ಭೂಮಿಯ ಮೇಲೆ ಅಜ್ಞಾನ ಅಕ್ರಮಗಳು ತಾಂಡವಾಡುತ್ತಿದ್ದಾಗ, ಅನಕ್ಷರತೆ ತುಂಬಿ ತುಳುಕುತ್ತಿದ್ದಾಗ ಅದೆಲ್ಲವನ್ನು ಹೋಗಲಾಡಿಸಿ ಪ್ರತಿಯೊಬ್ಬರಲ್ಲೂ ಜ್ಞಾನ, ಬುದ್ಧಿವಂತಿಕೆ, ವಿದ್ಯೆಯನ್ನು ತುಂಬಲು ಸರಸ್ವತಿ ದೇವಿ ಅವತರಿಸಿ ಭೂಮಿಗೆ ಇಳಿಯುತ್ತಾಳೆ ಎನ್ನುವ ನಂಬಿಕೆ ಇದೆ. ಪ್ರತಿಯೊಬ್ಬರಿಗೂ ಜ್ಞಾನ ಮುಖ್ಯವಾಗಿರುತ್ತದೆ. ಅದರಲ್ಲೂ ನಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದಂತಹ ದೊಡ್ಡ ಮಕ್ಕಳಿದ್ದರು, ಹಾಗೆ ಸಂಗೀತ ಕಲೆಯಲ್ಲಿ ಅಭ್ಯಾಸ ಮಾಡುವಂತಹ ದೊಡ್ಡ ಮಕ್ಕಳಿದ್ದರು, ಯಾರೇ ಇದ್ದರೂ ಕೂಡ ಅವರ ಶಿಕ್ಷಣ ಮತ್ತು ಉದ್ಯೋಗ ಕ್ಷೇತ್ರದ ಅಭಿವೃದ್ಧಿಗಾಗಿ ಯಶಸ್ಸನ್ನು ಗಳಿಸಲು ನಾವು ಈ ದಿನ ಸರಸ್ವತಿ ದೇವಿಯನ್ನು ಆರಾಧನೆ ಮಾಡಬೇಕು. ತುಂಬಾ ಸರಳವಾಗಿ ಪೂಜೆ ಮಾಡುವಂತಹ ವಿಧಾನವನ್ನು ತಿಳಿಸಿಕೊಡುತ್ತೇನೆ. ಮೊದಲನೇದಾಗಿ ಸರಸ್ವತಿ ಪೂಜೆಯನ್ನ ನಾವು ನವರಾತ್ರಿಯ 3 ದಿನಗಳ ಕಾಲ, ಅಂದರೆ ಸೆಪ್ಟೆಂಬರ್ 29ನೇ ತಾರೀಕು, 30ನೇ ತಾರೀಕು ಹಾಗೆ ಅಕ್ಟೋಬರ್ 1ನೇ ತಾರೀಕು, ಈ 3 ದಿನಗಳ ಕಾಲ ಪೂಜೆ ಮಾಡ್ಲಿಕ್ಕೆ ಸಮಯ ಇರುತ್ತೆ. 3 ದಿನನ ಪೂಜೆ ಮಾಡಿಬಿಟ್ಟು ವಿಜಯದಶಮಿ ದಿನ ನಾವು ವಿಸರ್ಜನೆಯನ್ನ ಮಾಡಬಹುದು. ಇಲ್ಲವಾದಲ್ಲಿ 1 ದಿನವಾದರೂ ನಾವು ಸರಸ್ವತಿ ಪೂಜೆಯನ್ನ ಈ 3 ದಿನದಲ್ಲಿ ಮಾಡಬಹುದು. ಮೂಲ ನಕ್ಷತ್ರದಲ್ಲಿ ಶಾರದಾ ದೇವಿಯನ್ನ ನಾವು ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನ ಮಾಡಿದ್ರೆ ತುಂಬಾ ಒಳ್ಳೆಯದು. ಈ ಮೂಲ ನಕ್ಷತ್ರದ ಸಮಯ ಬಂದು ಸೋಮವಾರ ಬೆಳಗಿನ ಜಾವ 3:55 ಪ್ರಾರಂಭವಾಗಿ ಮಂಗಳವಾರ ಬೆಳಗ್ಗೆ 6:17 ಮುಕ್ತಾಯವಾಗುತ್ತದೆ. ಅಂದ್ರೆ ನಮಗೆ ಸೋಮವಾರ ದಿನ ಪೂರ್ತಿ ಮೂಲ ನಕ್ಷತ್ರ ಇರೋದ್ರಿಂದ ನಮಗೆ ಯಾವ ಸಮಯದಲ್ಲಿ ಪೂಜೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಆ ದಿನ ಮಕ್ಕಳು ನಮ್ಮ ಮನೆಯಲ್ಲಿ ಇರೋ ಸಮಯವನ್ನ ನೋಡ್ಕೊಂಡ್ಬಿಟ್ಟು ನಾವು ಪೂಜೆಯನ್ನ ಮಾಡಬೇಕು. ಅದರಲ್ಲೂ ಮೂಲ ನಕ್ಷತ್ರದ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಸಮಯ ಬಂದು 4:35 ಬೆಳಗಿನ ಜಾವ 5:21 ಇರುತ್ತೆ. ಹಾಗೆ ಇನ್ನೊಂದು ಸಮಯ ತೆಗೆದುಕೊಳ್ಳೋದಾದ್ರೆ 6:09 7:25 ಇರುತ್ತೆ. ಅಭಿಜಿನ್ ಮುಹೂರ್ತ ಬಂದು 11:45 12:34 ಇರುತ್ತದೆ. ಹಾಗೆ ಸಂಜೆ ಗೋಧೂಳಿ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಬಹುದು. 6:10 6:35 ಇರುತ್ತದೆ. ಹಾಗೆ ಇನ್ನು ಉಳಿದ 2 ದಿನಗಳಲ್ಲಿ ನೀವು ಪೂಜೆಯನ್ನು ಮಾಡುವಂತಹದ್ದಾದರೆ ರಾಹುಕಾಲವನ್ನು ಬಿಟ್ಬಿಟ್ಟು ಪೂಜೆಯನ್ನು ಮಾಡಬಹುದು. ಪೂಜೆಯನ್ನು ನಾವು ಹೇಗೆ ಮಾಡಬೇಕು ಅಂತ ನೋಡೋದಾದ್ರೆ, ಮನೆಯಲ್ಲಿ ಸರಸ್ವತಿ ಫೋಟೋ ಆಗಿರ್ಬೋದು, ಮೂರ್ತಿ ಇದ್ರೆ ಇಡಿ, ಇಲ್ಲ ಅಂದ್ರೆ ಮಕ್ಕಳು ಓದುವಂತಹ ಪುಸ್ತಕಗಳನ್ನ ಇಟ್ಟು ಕೂಡ ನಾವು ಪೂಜೆಯನ್ನ ಮಾಡಬಹುದು. ಒಂದು ಟೇಬಲ್ ಮೇಲೆ ಕೆಂಪು ಅಥವಾ ಬಿಳಿಯ ಬಣ್ಣದ ಅಥವಾ ಯಾವುದಾದ್ರೂ ಬಣ್ಣದ ಬಟ್ಟೆಗಳನ್ನು ಹಾಸಿಬಿಟ್ಟು ಒಂದು ಮಣೆಯನ್ನು ಇಟ್ಟು ಆ ಮಣೆ ಮೇಲೆ ನಾವು ಒಂದು ಚಿಕ್ಕ ರಂಗೋಲಿಯನ್ನು ಹಾಕಿಬಿಟ್ಟು ನಂತರ ದೇವರ ಫೋಟೋವನ್ನು ಇಟ್ಟು ಫೋಟೋಕ್ಕೆ ಹೂವಿನಿಂದ ಅಲಂಕಾರವನ್ನು ಮಾಡಬೇಕು. ಇಲ್ಲಿ ಸರಸ್ವತಿ ದೇವಿ ಬಿಳಿಯ ವಸ್ತುಗಳನ್ನು, ಬಿಳಿ ಬಣ್ಣವನ್ನು ಇಷ್ಟಪಡೋದ್ರಿಂದ ಬಿಳಿ ಬಣ್ಣದ ಹೂಗಳು, ಮಲ್ಲಿಗೆ ಹೂ ಆಗಿರ್ಬೋದು, ಬಿಳಿ ದಾಸವಾಳವಾಗಿರ್ಬೋದು, ಬಿಳಿ ಗುಲಾಬಿ, ಸೇವಂತಿಗೆಯನ್ನು ನೀವು ಏರಿಸಬಹುದು. ಇದರ ಜೊತೆಗೆ ಮೊದಲನೇದಾಗಿ ನೀವು ಮಹಾಗಣಪತಿಯನ್ನ ಇಟ್ಬಿಟ್ಟು ಗರಿಕೆ ಪತ್ರೆಯನ್ನ ಏರಿಸಿ ಪೂಜೆ ನಿರ್ವಿಘ್ನವಾಗಿ ನೆರವೇರಲಿ ಅಂತ ಅಂದು ಬೇಡ್ಕೋಬೇಕು. ಹಾಗೆಯೇ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದು ಮೊದಲ ಬಾರಿ ಅಕ್ಷರ ಅಭ್ಯಾಸವನ್ನ ನೀವು ಮಾಡಿಸ್ತಾ ಇದ್ದೀನಿ ಅನ್ನೋದಾದ್ರೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನ ಹಾಕಿಬಿಟ್ಟು ತಂದೆ ತಾಯಿ ಇಬ್ಬರು ಕೂಡ ಮಕ್ಕಳ ಕೈಯಿಂದ ಓಂ ಶ್ರೀ ಸರಸ್ವತಿ ದೇವಿಯೇ ನಮಃ ಅಂತಂದು ಬರೆಸಿ, ಅಥವಾ ಓಂ ಶ್ರೀ ಅಷ್ಟಾದ್ರೂ ಮಕ್ಕಳಿಂದ ಬರೆಸಿ. ಹಾಗೆ ಮೊದಲ ಬಾರಿ ಮಕ್ಕಳ ಕೈಯಿಂದ ನೀವು ಅಕ್ಷರ ಅಭ್ಯಾಸ ಮಾಡಿಸ್ತಾ ಇದ್ದೀರಿ ಅನ್ನೋದಾದ್ರೆ ಅವತ್ತಿನ ದಿನ ಸ್ಲೇಟ್ ಅನ್ನ ತೆಗೆದುಕೊಂಡು ಬಂದಿರಿ. ಸ್ಲೇಟಿಗೂ ಕೂಡ ನೀವು ಪೂಜೆಯನ್ನ ಮಾಡಿಬಿಟ್ಟು ಮಕ್ಕಳ ಕೈಯಿಂದ ಓಂ ಶ್ರೀ ಅಂತ ಹೇಳಂತಂದು ಬರೆಸಿ. ಜೊತೆಗೆ ಸಾಧ್ಯ ಆದರೆ ಮಕ್ಕಳು ಬರಿತಾ ಇದ್ರೆ ನೀವು ಕೈಯನ್ನು ಹಿಡ್ಕೊಂಡ್ಬಿಟ್ಟು ಗಣಪತಿ, ಸರಸ್ವತಿ ಅಂತಂದು ದೇವರ ಹೆಸರನ್ನು ಕೂಡ ಬರೆಸಬಹುದು. ಇದರ ಜೊತೆಗೆ ನೀವು ನೈವೇದ್ಯಕ್ಕಾಗಿ ಹಾಲು, ಸಕ್ಕರೆ, ಪಂಚಾಮೃತ, ಶಾವಿಗೆ ಕೀರು, ಸಬ್ಬಕ್ಕಿ ಪಾಯಸ, ಮನೆಯಲ್ಲಿ ಇರ್ತಕ್ಕಂತಹ ಯಾವುದೇ ಹಣ್ಣುಗಳಾಗಿರ್ಬೋದು, ಹಣ್ಣುಗಳನ್ನು ಕೂಡ ನೀವು ನೈವೇದ್ಯಕ್ಕಾಗಿ ಇಡಿ. ಇದರ ಜೊತೆ ಒಂದು ಪ್ಲೇಟಿನಲ್ಲಿ ಅಕ್ಕಿ, 2 ವೀಳ್ಯದೆಲೆ, ಆಮೇಲೆ ಅಡಿಕೆ, ಬಾಳೆಹಣ್ಣು, ಹೂವು, ದಕ್ಷಿಣೆ ಎಲ್ಲದನ್ನು ಇಟ್ಬಿಟ್ಟು ದೇವಿಗೆ ಉಡಿಯನ್ನು ಕೂಡ ಇಡಬಹುದು.
ಹಾಗೆ ವಿಶೇಷವಾಗಿ 2 ತುಪ್ಪದ ದೀಪಗಳನ್ನು ಕೂಡ ದೇವರ ಮುಂದೆ ಹಚ್ಚಿಡಿ. ಹಾಗೆ ಹೊಸ್ತಿಲು ಪೂಜೆಯನ್ನ ಮಾಡಿ ಹೊಸ್ತಿಲಿಗೂ ಕೂಡ ದೀಪವನ್ನ ಹಚ್ಚಿಡಿ. ಹಾಗೆ ಮಕ್ಕಳು ಓದುವಂತಹ ಪುಸ್ತಕಗಳು, ಪೆನ್ನು, ಪೆನ್ಸಿಲ್, ರಬ್ಬರ್, ಸ್ಕೇಲ್, ಮಕ್ಕಳು ಬಳಸುವಂತಹ ಎಲ್ಲಾ ವಸ್ತುಗಳನ್ನ ದೇವರ ಮುಂದೆ ಇಟ್ಬಿಟ್ಟು ನೀವು ಆ ದಿನ ಪೂಜೆಯನ್ನ ಮಾಡಿ. ಹಾಗೆ ಪೂಜೆಗೆ ಇಟ್ಟಂತಹ ಪುಸ್ತಕಗಳನ್ನ ಪೂಜಾ ವಿಸರ್ಜನೆವರೆಗೂ ತೆಗಿಬಾರದು. ಹಾಗಾಗಿ ನೋಡ್ಕೊಂಡು ಪುಸ್ತಕಗಳನ್ನ ಇಟ್ಟು ಪೂಜೆ ಮಾಡಿ. ಪೂಜೆಯ ಕೊನೆಯಲ್ಲಿ ಪೂರ್ಣಫಲ ತೆಂಗಿನಕಾಯಿಯನ್ನು ಒಡೆದು ನಂತರ ಆರತಿಯನ್ನ ಮಾಡಬೇಕು. ಜೊತೆಗೆ ಮನೆಗೆ ಬಂದ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಡುವುದನ್ನು ಮರೆಯಬೇಡಿ. ಸಾಧ್ಯವಾದರೆ ಮಕ್ಕಳ ಕೈಯಿಂದಲೇ ಪೂಜೆಯನ್ನ ಮಾಡಿಸಿ. ಇಲ್ಲದಿದ್ದ ಪಕ್ಷದಲ್ಲಿ ಮಕ್ಕಳ ಕೈಯಿಂದ ಊದುಬತ್ತಿ, ಕರ್ಪೂರವನ್ನ ಬೆಳಗಿಸುವಂತಹದ್ದು, ಹಾಗೆ ಅವರೊಂದಿಗೆ ಆರತಿಯನ್ನ ಮಾಡಿಸಿ. ಓಂ ಐಂ ಸರಸ್ವತಯೇ ನಮಃ ಎಂಬ ಈ ಒಂದು ಬೀಜ ಮಂತ್ರವನ್ನ ಸಾಧ್ಯವಾದಷ್ಟು 108 ಬಾರಿ ಮಕ್ಕಳ ಹತ್ರ ಹೇಳಿಸಿ. ಸರಸ್ವತಿ ಗಾಯತ್ರಿ ಮಂತ್ರ ಓಂ ಏಂ ವಾಗ್ದೇವೇಯೇ ವಿದ್ಮಹೇ ಕಾಮರಾಜಾಯ ಧೀಮಹಿ ತನ್ನೋ ದೇವಿ ಪ್ರಚೋದಯಾತ್. ಸ್ನೇಹಿತರೆ, ಮಕ್ಕಳ ಶಿಕ್ಷಣ, ಶ್ರೇಯಸ್ಸು, ಅಭಿವೃದ್ಧಿಗಾಗಿ, ಕುಟುಂಬದ ಸಮೃದ್ಧಿಗಾಗಿ ನೀವೆಲ್ಲರೂ ಸರಸ್ವತಿ ದೇವಿಯನ್ನು ಕೂಡ ಆರಾಧನೆಯನ್ನು ಮಾಡಿ. ಎಲ್ಲರಿಗೂ ಧನ್ಯವಾದಗಳು.